ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿಗಳು, ನಿಮಗೆ ಆಲ್ರೆಡಿ ನಾವು 3D ಜಾಮೆಟ್ರಿದು ಲಾಸ್ಟ್ ಕ್ಲಾಸಸ್ಸಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಫಾರ್ಮುಲಾ ಡಿರೈವೇಷನ್ ಆಗಿತ್ತು. ಈಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟು ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾ ಅಂತ ಹೇಳಿ ಇದು ಕೂಡ ಅಷ್ಟೇ 5 ಮಾರ್ಕ್ಸ್ ಇಂಪಾರ್ಟೆಂಟ್. ಕ್ವಶನ್ ನಂಬರ್ 45. ಕ್ವಶನ್ ನಂಬರ್ 45. ಓಕೆ, ಇಲ್ಲಿ ಸೆಕ್ಷನ್ ಫಾರ್ಮುಲಾ ಅಂದರೆ ಏನು ಅಂತಂದರೆ ನಿಮಗೆ ಇಲ್ಲಿ ಕೇಳ್ತಕ್ಕಂಥದ್ದು ಇಷ್ಟೇ. ಸೆಕ್ಷನ್ ಫಾರ್ಮುಲಾ ಇನ್ ದ ಸೆನ್ಸ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ P of x1, y1, z1 and Q of x2, y2, z2 in the ratio m:n for internally and externally. But derivations internally ಅಷ್ಟೇ ಕೇಳ್ತಾರೆ ನಿಮಗೆ. ಎಕ್ಸ್ಟರ್ನಲಿ ಆದರೆ ರಿಪ್ಲೇಸ್ n by ಮೈನಸ್ n ಮಾಡ್ತೀವಿ, ಅಷ್ಟೇ ಡಿಫ್ರೆನ್ಸ್ ಎರಡು. ಓಕೆ, ಸೊ ಕ್ವಶನ್ಸ್ ಹೆಂಗೆ ಕೇಳ್ತಾರೆ ಅಂತ ನೋಡ್ತಾ ಬನ್ನಿ. ಇದನ್ನು ಹಿಂಗೆ ಕೇಳಿರ್ತಾರೆ. ಕ್ವಶನ್ ನಂಬರ್ 41 ಫೈಂಡ್ ದ coordinates of the point which divides the coordinates of the point are which divides line joining P of x1, y1, z1 and Q of x2, y2, z2 in the ratio m:n. ನೋಡಿ ಏನು ಹೇಳ್ತದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್. ಆರ್ ಅನ್ನೋ ಪಾಯಿಂಟ್ ಪಿ ಮತ್ತೆ ಕ್ಯೂ ಎರಡು ಪಾಯಿಂಟ್ ಜಾಯಿನ್ ಆಗೋ ಲೈನ್ ನ ಡಿವೈಡ್ ಮಾಡಿದೆ. ಅದೇ ಸೆಕ್ಷನ್. ಡಿವೈಡ್ ಇನ್ ದ ಸೆನ್ಸ್ ಸೆಕ್ಷನ್. So find the coordinates of the point R which divides line joining the point P of x1, y1, z1 and Q of x2, y2, z2 in the ratio m:n. For internally ಅಂತ ಹೇಳ್ತಾರೆ. For first case internally. ಸರ್ ಇಂಟರ್ನಲ್ಲಿನೇ ಕೇಳೋದು, ಅಲ್ಲಿಗೆ ಸ್ಟಾಪ್ ಆಗಬೇಕು. ಫಾರ್ ಇಂಟರ್ನಲ್ಲಿ ಡಿವೈಡ್ ಆಯಿತು ಅಂದರೆ ಇಷ್ಟು ಕ್ವಶನ್ ಸ್ಟಾಪ್ ಆಗಿದೆ. ಇಷ್ಟಕ್ಕೆ ಕ್ವಶನ್ ಸ್ಟಾಪ್ ಆಗಿದೆ. ಅದಕ್ಕೆ ಆನ್ಸರ್ ಏನು ಬರುತ್ತೆ ಅಂತ ನಾನು ಬರ್ತೀನಿ. ಪ್ರತಿ ಸರಿನೂ ಅಷ್ಟೇ. ನಾನು ಸ್ಟೇಟ್ಮೆಂಟ್ ಥರ ಬರ್ಸೋದ್ರಿಂದ ನಾನು ಏನು ಬರೆಸ್ತಾ ಇದ್ದೀನಿ, ಆನ್ಸರ್ ಕೂಡ ಬರುತ್ತದೆ. ಬಟ್ ಬೇರೆ ಇರೋ ಕ್ವಶನ್ಸ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ P of x1, y1, z1 and Q of x2, y2, z2 in the ratio m:n for internally divides. Okay, that is given by R is given by coordinates of the point R is given by R of m into x2 plus n into x1 divided by m plus n ಆಗುತ್ತೆ, common m into y2 plus n into y1 divided by m plus n, comma m into z2 plus n into z1 divided by m plus n ಆಗುತ್ತೆ. ಇದು coordinates of the point R. ಓಕೆ, ಯಾವುದಕ್ಕಿದು ಇಂಟರ್ನಲಿ ಡಿವೈಡ್ ಆಗುತ್ತೆ. ಅದೇ ಸೆಕೆಂಡ್ ಕೇಸಸ್ ಅಲ್ಲಿ ಎಕ್ಸ್ಟರ್ನಲಿ ಡಿವೈಡ್ ಆಗುತ್ತೆ. ಸೊ ಸೆಕೆಂಡ್ ಕೇಸಸ್ ಅಲ್ಲಿ ಎಕ್ಸ್ಟರ್ನಲಿ ಡಿವೈಡ್ ಆಗುತ್ತೆ. ದಟ್ ಇಸ್ ದ ಪಾಯಿಂಟ್ ಆರ್ ಆಫ್ ರಿಪ್ಲೇಸ್ n by minus n. n ಇರೋ ಜಾಗದಲ್ಲಿ minus n ಬರೀಬೇಕು. m into x2 minus n into x1 divided by m minus n, m into y2 minus n into y1 divided by m minus n, m into z2 minus n into z1 divided by m minus n ಆಗುತ್ತೆ. ಇದು ಎಕ್ಸ್ಟರ್ನಲಿ ಡಿವೈಡ್ ಇದೆ. ಸೊ ನಿಮ್ಮ ಡೆರಿವೇಷನ್ 5 ಮಾರ್ಕ್ಸ್. ಇಂಟರ್ನಲಿ ಅಂತ ಅಷ್ಟೇ ಕೇಳ್ತಾರೆ, ಇದು ಬೇಕಾಗಲ್ಲ. ಇದು ಬರ್ಕೊಂಡಿದೆ ಪ್ರಾಬ್ಲಮ್ಸ್, ಇದು ಬೇಕಾಗಲ್ಲ. ಇದಿಷ್ಟು ಸ್ಟೇಟ್ಮೆಂಟ್ ಫಾರ್ ಸೆಕ್ಷನ್ ಫಾರ್ಮುಲಾ. ಏನಿದೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆರ್ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ ದ ಪಾಯಿಂಟ್ P of x1, y1, z1 and Q of x2, y2, z2 in the ratio m:n for internally divided ಆಗುತ್ತೆ. that is R of mx2 plus nx1 divided by m plus n, my2 plus ny1 divided by m plus n. ಸರ್ ಇಷ್ಟಕ್ಕೆ ಸ್ಟಾಪ್ ಆದರೆ 2 ಡೈಮೆನ್ಷನಲ್ ಸೆಕ್ಷನ್ ಫಾರ್ಮುಲಾ. z ಆಕ್ಸಿಸ್ ಬಂತು ಅಂದರೆ 3 ಡೈಮೆನ್ಷನಲ್ ಸೆಕ್ಷನ್ ಫಾರ್ಮುಲಾ. ನೀವು 2 ಡೈಮೆನ್ಷನಲ್ ಸೆಕ್ಷನ್ ಫಾರ್ಮುಲಾ ಓದಿದ್ರೆ 10th ಅಲ್ಲಿ. ಅದೇ ಥರ 3 ಡೈಮೆನ್ಷನ್ ಇದೆ, ಅಷ್ಟೇ ಡಿಫ್ರೆನ್ಸ್ ಎರಡು. ಓಕೆ, ಅದರಲ್ಲಿ 3 ಡೈಮೆನ್ಷನ್ ಬಂದರೆ z ಹೇಗೆ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ನ 2 ಡೈಮೆನ್ಷನ್ ಕೋಆರ್ಡಿನೇಟ್ ಜಾಮೆಟ್ರಿ ಓದಿದ್ರು, ಅದೇ ಥರ ಇದು ಕೂಡ ಸೆಕ್ಷನ್ ಫಾರ್ಮುಲಾ. ಓಕೆ, ಈಗ ನೆಕ್ಸ್ಟ್ ಇದು ಪ್ರೂಫ್ ನೋಡ್ತಾ ಬಂದಿದ್ದೀರಾ. ಕ್ವಶನ್
ಆನ್ಸರ್ ಹಿಂಗೆ ಇರುತ್ತೆ, ಬಟ್ ಕ್ವಶನ್ ಮಾತ್ರ ಇಲ್ಲಿಗೆ ಸ್ಟಾಪ್ ಆಗಿರುತ್ತೆ, ಇಲ್ಲಿವರೆಗೆ ಅಷ್ಟೇ. Find the coordinates of the point R which divides line joining the point x1 y1 z1 and x2 y2 z2 in the ratio of x to for internally. ಇಷ್ಟಕ್ಕೆ ಕೇಳಿರ್ತಾರೆ. ಓಕೆ, ಅಲ್ಲೇ ತನಕ ನೀವು ಕ್ವಶನ್ಸ್ ಇರುತ್ತೆ. ಇದು ಕ್ವಶನ್ ನಂಬರ್ 45. 5 ಮಾರ್ಕ್ಸ್ ಗೆ ಐದರ್ ಡಿಸ್ಟೆನ್ಸ್ ಬಿಟ್ವೀನ್, ಐದರ್ ಸೆಕ್ಷನ್ ಫಾರ್ಮುಲಾ, ಎರಡರ ಒಂದು ಡೆರಿವೇಶನ್, ಕಂಪಲ್ಸರಿ ಫಿಕ್ಸ್ ಕೇಳಿರ್ತಾರೆ. proof diagram ತಗೊಳ್ಳಿ. proof diagram ಯಾವ ರೀತಿ ಬರುತ್ತೆ ಅಂದ್ರೆ ಸೇಮ್ ಆಗಲೇ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಇರಬೇಕು ಅದೇ ತರ, which is x axis, which is origin, which is x axis, and which is a what y axis, and which is z axis. The point which is the point P, x1 y1 z1 coordinate point P ಏನಿದೆ ನೋಡಿ, x1 y1 z1 ಇದೆ. ಲೈನ್ ಜಾಯಿನ್ ದ ಪಾಯಿಂಟ್ P of Q of x2 y2 z2 ಇದೆ, x2 y2 z2. ದ ಪಾಯಿಂಟ್ R ಡಿವೈಡ್ ಮಾಡ್ತಾ ಇದೆ, ಅದಕ್ಕೂ ಕೂಡ ಕೋಆರ್ಡಿನೇಟ್ಸ್ ಇದೆ r x y z. in the ratio ಇದೆ m:n ratio. as it is same draw P n perpendicular and R S perpendicular and Q L perpendicular to xy plane. P L diagram ಅಲ್ಲಿ ಏನಿದೆ ಇಲ್ಲಿ as it is same, ಅಲ್ಲಿ 2 ಪಾಯಿಂಟ್ಸ್ ತಗೊಂಡಿದ್ವಿ, ಈಗ ಇಲ್ಲಿ 3 ಪಾಯಿಂಟ್ಸ್ ಇದೆ. ಏನಾಗಿದೆ ಜಸ್ಟ್ ಅಬ್ಸರ್ವ್ ಮಾಡ್ತೀನಿ, ಈ ಪಾಯಿಂಟ್ ಕೋಆರ್ಡಿನೇಟ್ ಹೊರಗೆ ಬರಬೇಕು ಅಂತಲ್ಲ, ಓಕೆ. P of coordinates is x1 y1 z1. okay na, P of coordinates is x1 y1 z1. ಇದು z1 z1 x1 y1 z1. okay, the point R ಬಂದಿದೆ, R of x y z. R ನ ಕೋಆರ್ಡಿನೇಟ್ಸ್ ಏನಿದೆ x y z. ಹಾಗಾದ್ರೆ ಆ R ನ ಪಾಯಿಂಟ್ P and Q ನ ಡಿವೈಡ್ ಮಾಡಿದೆ, ಸಪರೇಟ್ ಮಾಡಿ ನಡುವೆ m n ರೇಷಿಯೋನಲ್ಲಿ. ಓಕೆನಾ, m and n ರೇಷಿಯೋನಲ್ಲಿ ಸಪರೇಟ್ ಮಾಡಿದೆ ಅಂದ್ರೆ ನಮಗೀಗ ಗೊತ್ತಾಗುತ್ತೆ ನಿಮಗೆ ಪಾಯಿಂಟ್ ಯಾವ್ಯಾವುದು ಡಿವೈಡ್ ಆಗಿದೆ. ದ ಪಾಯಿಂಟ್ R divides line joining P and Q in the ratio m:n for internally in between. okay, draw PM RS QL perpendicular to XY plane. okay, so ಹಾಗಾದ್ರೆ ಸರ್ Pn ನ ಕೋಆರ್ಡಿನೇಟ್ಸ್ z1 ಆಗುತ್ತೆ ನೋಡಿ, ಏನಾಗುತ್ತೆ ನೋಡಿ, Pn ನ ಕೋಆರ್ಡಿನೇಟ್ಸ್ z1 ಆಗುತ್ತೆ, Pm ನ ಕೋಆರ್ಡಿನೇಟ್ z ಆಗುತ್ತೆ, QL ನ ಕೋಆರ್ಡಿನೇಟ್ z2 ಆಗುತ್ತೆ. ಪ್ಯಾರಲಲ್ ಟು z ಆಕ್ಸಿಸ್ ಎಲ್ಲ, ಪ್ಯಾರಲಲ್ ಟು z ಆಕ್ಸಿಸ್ ಎಲ್ಲ. ಓಕೆ, ಈಗ ಒಂದು ಸ್ಮಾಲ್ ಚೇಂಜಸ್, ಇಲ್ಲಿಂದ ಇಲ್ಲಿ ಒಂದು ಲೈನ್ ನ ಡ್ರಾ ಮಾಡ್ಕೊಂಡ್ರೆ, ಡ್ರಾ ಆರ್ ಇದು ಪಾಯಿಂಟ್ ಇದೆ, ಆರ್ ಯು, ಡ್ರಾ ಆರ್ ಯು perpendicular QL and also ಈ Pn ನ extended up to PV, extended up to here what PV, extend ಮಾಡಿದ್ರೆ PV ತನಕ. ಓಕೆ, ಸೊ ಹಾಗಾದ್ರೆ ಸರ್ ಈ ಏನಿದೆಯಲ್ಲ ಇದು ಪಾಯಿಂಟ್ R ಇಂದ ಕರೆಕ್ಟ್ ಪ್ಯಾರಲಲ್ ಆಗಿರೋ ಡಿಸ್ಟೆನ್ಸ್, ಹಾಗಾದ್ರೆ VN ಡಿಸ್ಟೆನ್ಸ್ ಇದೆ ನೋಡಿ, ಇಲ್ಲಿಂದ ಇಲ್ಲಿ ಏನಿದೆ ನೋಡಿ, VN ಡಿಸ್ಟೆನ್ಸ್ Z ಆಗುತ್ತೆ, ಮತ್ತೆ UL ಡಿಸ್ಟೆನ್ಸ್ ಏನಿದೆಯಲ್ಲ ಅದು ಕೂಡ Z ಆಗುತ್ತೆ. ಸರ್ ಒಂದ್ ಸೆಕೆಂಡ್ ಇಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟ್ ಆಗಿ, ಈ ಚೇಂಜಸ್ ಗೊತ್ತಾದ್ರೆ ಸಾಕು. ದ ಪಾಯಿಂಟ್ R divides PQI PN parallel to Z axis, ಪಾಯಿಂಟ್ P ನಾಗೆ Z1 ಕೋಆರ್ಡಿನೇಟ್, R ಅಲ್ಲಿ Q RS ಕೋಆರ್ಡಿನೇಟ್ Z, QL ಅಲ್ಲಿ ಟೋಟಲ್ ಡಿಸ್ಟೆನ್ಸ್ Z ಕೋಆರ್ಡಿನೇಟ್. ಈಗ ನಾನು R U ನ perpendicular QL ಡ್ರಾ ಮಾಡಿದ್ದೀನಿ, ಹಾಗಾದ್ರೆ UL ಡಿಸ್ಟೆನ್ಸ್ ಏನಾಗುತ್ತೆ ಅಂತ ಹೇಳಿ Z ಆಗುತ್ತೆ, UL ಡಿಸ್ಟೆನ್ಸ್ ಏನಾಗುತ್ತೆ Z ಆಗುತ್ತೆ. ಓಕೆ, ಅಂಡ್ MS ಡಿಸ್ಟೆನ್ಸ್ RS ಡಿಸ್ಟೆನ್ಸ್ Z ಗೊತ್ತಾಯ್ತು, ಬಟ್ ಇಲ್ಲಿ Pn ನ ಎಕ್ಸ್ಟೆಂಡ್ ಮಾಡ್ಕೊಂಡೆ ಇಲ್ಲಿವರೆಗೆ P ವರೆಗೆ. ಸೊ ಹಾಗಾದ್ರೆ ಅದು ಎಕ್ಸ್ಟೆಂಡ್ ಆದಾಗ ನಿಮಗೆ ಇಲ್ಲಿರ್ತಕ್ಕಂಥ ಪ್ಯಾರಲಲ್ ಡಿಸ್ಟೆನ್ಸ್ PVN, PN Z, ಬಟ್ VN ಪ್ಯಾರಲಲ್ ಟು RS.
ಸೊ ದಟ್ ಈಸ್ ಆ ಚೇಂಜಸ್ ಇರ್ತಾ ಹೋಗ್ತದೆ ನೋಡಿ ಏನೇನಾಗುತ್ತೆ ಅಂತ. ಸರ್ ಆರ್ ಎಸ್ ಡಿಸ್ಟೆನ್ಸ್ ಈಸ್ ಆಲ್ಸೋ ಈಕ್ವಲ್ ಟು ವಿ ಎನ್ ಡಿಸ್ಟೆನ್ಸ್ ಈಸ್ ಆಲ್ಸೋ ಈಕ್ವಲ್ ಟು ಯು ಎಲ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ಝಡ್. ದಟ್ ಈಸ್ ಈಕ್ವಲ್ ಟು ವಾಟ್? ಓನ್ಲಿ ಝಡ್. ಆರ್ ಎಸ್ ವಿ ಎನ್ ಯು ಎಲ್ ಡಿಸ್ಟೆನ್ಸ್ ದಟ್ ಈಸ್ ಈಕ್ವಲ್ ಟು ವಾಟ್? ಝಡ್. ಇನ್ನು ನಿಮಗೆ ಗೊತ್ತಿರೋಂಗೆ ಪಿ ಎನ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಝಡ್ ಒನ್, ಆರ್ ಎಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಝಡ್, ಆಮೇಲೆ ಕ್ಯೂ ಎಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಗೊತ್ತು ದಟ್ ಈಸ್ ಈಕ್ವಲ್ ಟು ಝಡ್ ಟು. ಕ್ಯೂ ಎಲ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಝಡ್ ಟು. ಇಷ್ಟು ಡಿಸ್ಟೆನ್ಸ್ ಕ್ಲಿಯರ್ ಆಗಿದೆ. ಅಷ್ಟು ಡಿಸ್ಟೆನ್ಸ್ ಕ್ಲಿಯರ್ ಇದ್ರೆ ಸಾಕು. ಇನ್ನು ಉಳಿಕೆದಾದ್ಮೇಲೆ ನಾವು ಡೆರಿವೇಷನ್ಸ್ ಅಂತ ಬರಿತಾ ಹೋಗೋಣ. ಓಕೆ, ಇಷ್ಟು ಡಯಾಗ್ರಾಮ್ ಕರೆಕ್ಟ್ ಆಗಿ ಬರ್ಕೋಬೇಕು. ಇದು ಸೆಕ್ಷನ್ ಫಾರ್ಮುಲಾದ ಡಯಾಗ್ರಾಮ್. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಬಂದ್ಬಿಟ್ಟು ಇಷ್ಟೇ ನಿಮಗೆ. ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ಅಥವಾ ಲೆಟ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ಅಥವಾ ಲೆಟ್ ದ ಪಾಯಿಂಟ್ ಆರ್ ಆಫ್ ಎಕ್ಸ್ ಕಾಮ ವೈ ಕಾಮ ಝಡ್. ಅಂದರೆ ಆರ್ ಈಗ ಎಕ್ಸ್ ವೈ ಝಡ್ ವ್ಯಾಲ್ಯೂ ಬೇಕು. ಕೋಆರ್ಡಿನೇಟ್ಸ್ ಲೆಟ್ ದ ಪಾಯಿಂಟ್ ಆರ್ ಎಕ್ಸ್ ವೈ ಝಡ್ divides, let the coordinates of the point are which divides line joining P of x1 y1 z1 and Q of x2 y2 z2 in the ratio m is to n for internally. For what? Internally. ಪಾಯಿಂಟ್ ಆರ್ ಅನ್ನೋದು ಪಿ ಕ್ಯೂ ವ್ಯಾಲ್ಯೂ ಡಿವೈಡ್ ಮಾಡಿದೆ. ಇದು ಯಾವ ರೇಷಿಯೋ? ಎಮ್ ಇಸ್ ಟು ಎನ್ ರೇಷಿಯೋದಲ್ಲಿ. ಫಾರ್ ವಾಟ್? ಇಂಟರ್ನಲ್ಲಿ ಡಿವೈಡ್ಸ್ ಆಗಿದೆ. ಓಕೆನಾ? ಸೊ ಹಾಗಾದ್ರೆ ಈಗ ಒಂದು ಸ್ಮಾಲ್ ಚೇಂಜಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಮತ್ತೆ ಟೋಟಲ್ ಡಿಸ್ಟೆನ್ಸ್ ವಿ ಎನ್ ಅಲ್ಲಿ ನಮಗೆ ಪಿ ವಿ ಡಿಸ್ಟೆನ್ಸ್ ಬೇಕಷ್ಟೇ ನಾನು ಕೇಳ್ತಾ ಇರೋದು. ಟೋಟಲ್ ಡಿಸ್ಟೆನ್ಸ್ ನೋಡಿ ಹೇಗಿದೆ, ಪಿ ವಿ ಡಿಸ್ಟೆನ್ಸ್ ಬೇಕು. ಸರ್ ಪಿ ವಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಬೇಕು ಅಂತ ಹೇಳಿದ್ರೆ ಟೋಟಲ್ ಡಿಸ್ಟೆನ್ಸ್ ವಿ ಎನ್ ಮೈನಸ್ ಪಿ ಎನ್ ಆಗಿದೆ. ಅಲ್ಲಿ ಇಸ್ ಈಕ್ವಲ್ ಟು ವಿ ಎನ್ ಅಂದರೆ ಝಡ್ ಮೈನಸ್ ಪಿ ಎನ್ ಅಂತ ಹೇಳಿದ್ರೆ ಝಡ್ ಒನ್ ಆಗಿದೆ. ಅದಕ್ಕೆ ಝಡ್ ಮೈನಸ್ ಝಡ್ ಒನ್. ಪಿ ವಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ವಿ ಎನ್ ಮೈನಸ್ ಪಿ ಎನ್ ದಟ್ ಇಸ್ ಈಕ್ವಲ್ ಟು ವಿ ಪಿ ಆರ್ ಪಿ ವಿ. ಸೊ ಇಸ್ ಈಕ್ವಲ್ ಟು ಝಡ್ ಮೈನಸ್ ಝಡ್ ಒನ್. ಈಗ ನೋಡಿ ಕ್ಯೂ ಯು ಡಿಸ್ಟೆನ್ಸ್ ಬೇಕು ನನಗೆ ಅಷ್ಟೇ. ಕ್ಯೂ ಯು ಡಿಸ್ಟೆನ್ಸ್ ಬೇಕು ಅಂದರೆ ಟೋಟಲ್ ಡಿಸ್ಟೆನ್ಸ್ ಕ್ಯೂ ಎಲ್ ಮೈನಸ್ ಟೋಟಲ್ ಡಿಸ್ಟೆನ್ಸ್ ಕ್ಯೂ ಎಲ್ ಮೈನಸ್ ಯು ಎಲ್ ಅಲ್ಲಿ ಇಸ್ ಈಕ್ವಲ್ ಟು ಕ್ಯೂ ಎಲ್ ಡಿಸ್ಟೆನ್ಸ್ ವ್ಯಾಲ್ಯೂ ಝಡ್ ಟು ಇದೆ ಮೈನಸ್ ಯು ಎಲ್ ಡಿಸ್ಟೆನ್ಸ್ ವ್ಯಾಲ್ಯೂ ಝಡ್ ಟು ಮೈನಸ್ ಝಡ್ ಮೈನಸ್ ಝಡ್ ಒನ್ ಪಿ ವಿ ವ್ಯಾಲ್ಯೂ ಕ್ಯೂ ಯು ವ್ಯಾಲ್ಯೂ ಝಡ್ ಟು ಮೈನಸ್ ಝಡ್ ಆಗಿದೆ. ಇಷ್ಟು ರೇಷಿಯೋ ಸಿಕ್ಕರೆ ಆಯ್ತು ನಮಗೆ. ಓಕೆ ನೋಡಿ ಆಗಿದೆ. ಇಂದ ರೇಷಿಯೋ ಎಮ್ ಇಸ್ ಟು ಎನ್ ಆಗಿದೆ. ಹಾಗಾದರೆ ಸರ್ ದಟ್ ಈಸ್ ರೇಷಿಯೋ ಏನಿದೆ ನೋಡಿ, ದಟ್ ಈಸ್ ರೇಷಿಯೋ ಏನು? ಎಮ್ ಇಸ್ ಟು ಎನ್ ಆಗಿದೆ. ಈಗ ಅಲ್ಲಿ ಕನ್ಸಿಡರ್ ಎರಡು ಸಿಮಿಲರ್ ಟ್ರಯಾಂಗಲ್ ಇದೆ. ಯಾವುದು ಅಂದರೆ ಪಿ ವಿ ಆರ್ ಅಂಡ್ ಆರ್ ಕ್ಯೂ ಯು ಆರ್ ಸಿಮಿಲರ್ ಟ್ರಯಾಂಗಲ್. ಸರ್ ಪಿ ವಿ ಆರ್ and ಆರ್ ಕ್ಯೂ ಆರ್ ಸಿಮಿಲರ್ ಟ್ರಯಾಂಗಲ್ ಅಲ್ಲಿ ನಮಗೊಂದು ರೇಷಿಯೋ ಪ್ರಪೋರ್ಷನಲ್ ಸೈಡ್ ರೇಷಿಯೋಸ್ ಆರ್ ಈಕ್ವಲ್. ಸೊ ಹಾಗಾದ್ರೆ ಯಾವ್ಯಾವುದಾದ್ರು ಪ್ರಪೋರ್ಷನಲ್ ಸೈಡ್ ರೇಷಿಯೋಸ್ ಅಂದ್ರೆ ದ ರೇಷಿಯೋ ಪಿ ಆರ್ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಪಿ ವಿ ಬೈ ಕ್ಯೂ ಯು ಆಗಿದೆ. ಪ್ರಪೋರ್ಷನಲ್ ಸೈಡ್ ರೇಷಿಯೋ ಪಿ ಆರ್ ಅಲ್ಲಿ ಪಿ ಆರ್ ಈ ಪಾಯಿಂಟ್ ಇದಾಗಿದೆ. ಪಾಯಿಂಟ್ ಆರ್ ಪಿ ಆರ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಪಿ ವಿ ಆದರೆ ಆರ್ ಕ್ಯೂ ಡಿಸ್ಟೆನ್ಸ್ ಬೈ ಕ್ಯೂ ಯು. ಪ್ರಪೋರ್ಷನಲ್ ಸೈಡ್ಸ್ ನ ರೇಷಿಯೋಸ್ ಹಿಯರ್ ವಾಟ್? ಈಕ್ವಲ್. ಸೊ ಅದು ಪಿ ಆರ್ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಪಿ ವಿ ಬೈ ಕ್ಯೂ ಯು. Consider PVR and RQR similar triangle. Okay, the PR distance PR is equal to ratio m, RQ is equal to distance ratio m. Along the distance value of PV is equal to here what? Z minus Z1. Q U distance what? Z2 minus Z. Get cross multiply m into Z2 minus Z and is equal to n into Z minus Z1 again. So, m into Z2 minus m into Z is equal
n into z minus n into z1. n into here what? z1. So m into z2 ಇಲ್ಲೇ ಇದೆ, m into z2 ಇದೆ, minus n into z1 ಈ ಕಡೆ ಬಂದ್ರೆ plus n into z1 minus mz ಆ ಕಡೆ ಹೋದ್ರೆ plus mz plus nz ಅಲ್ಲಿ ಇದೆ. ಓಕೆ, ಅಲ್ಲಿ m into z2 plus n into z1 ಆಗಿದೆ. z ಗೆ ಕಾಮನ್, z ಕಾಮನ್ ತಗೊಳ್ಳಿ, ರಿಮೈನಿಂಗ್ m plus n into z ಆಯ್ತು. z ಕಾಮನ್ ತೆಗೆದ್ರೆ ಹಾಗಾದ್ರೆ m plus n ನ ಈ ಕಡೆ ಶಿಫ್ಟ್ ಮಾಡಿ z is equal to m plus n ಅನ್ನು ನಾನು ಏನು ಮಾಡಿದ್ವಿ, ಈ ಕಡೆ ಶಿಫ್ಟ್ ಮಾಡಿದ್ವಿ. ಅಲ್ಲಿ z is equal to ಆ ಕಡೆ ಇರೋದು m into z2 m into z2 plus m into z1 divided by m plus n ಆಯ್ತು. m plus n ಈ ಕಡೆ ಶಿಫ್ಟ್ ಮಾಡಿದ್ರೆ z is equal to m into z2 plus m into z1 m into z2 plus m into z2 plus n into z1 divided by m plus n. z ಕೋಆರ್ಡಿನೇಟ್ ಸಿಕ್ಕಿದೆ ನಮಗೆ. ಓಕೆ, ಹಾಗಾದ್ರೆ z ಕೋಆರ್ಡಿನೇಟ್ ಸಿಕ್ಕಿದೆ. ಸಿಮಿಲರ್ಲಿ ಇದೇ ತರ y ಕೋಆರ್ಡಿನೇಟ್ x ಕೋಆರ್ಡಿನೇಟ್ ಸಿಗುತ್ತೆ. ಸೊ x ಕೋಆರ್ಡಿನೇಟ್ is equal to m into x2 plus n into x1 divided by m plus n ಆಗುತ್ತೆ. and similarly y ಕೋಆರ್ಡಿನೇಟ್ m into y2 plus n into y1 ಆಗುತ್ತೆ divided by m plus n ಆಗುತ್ತೆ. ನೋಡಿ, x y z are coordinates of the point R. x y z are coordinates of the point R. once again ಕನ್ಸಿಡರ್ ಮಾಡಿದ್ವಿ, ಕನ್ಸ್ಟ್ರಕ್ಷನ್ಸ್ ಗೊತ್ತಾಯ್ತು, ಎಲ್ಲ ಕ್ಲಿಯರ್ ಇದೆ. ಇದ್ರ ಬೇಸ್ಡ್ ನಿಮಗೆ ಈಗ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆರ್ ಬೇಕು. therefore the coordinates of r therefore the coordinates of r is ಏನಾಗಿರುತ್ತೆ ನೋಡಿ, coordinates of r is r of m into x2 plus n into x1 divided by m plus n, m into y2 plus n into y1 divided by m plus n, m into z2 plus n into z1 divided by m plus n, which is the coordinates of the point R. Which is the coordinates of the point R, which is called section formula. This for internally. Only here what? Internally ಅಷ್ಟೇ. ಇಷ್ಟು ಡಿರೈವೇಷನ್ಸ್ ನ ಕರೆಕ್ಟ್ ಆಗಿ ಬರೀಬೇಕು. ಏನಿದೆಯಲ್ಲ ಅದು ಬೋರ್ಡ್ ಮೇಲೆ ಅಷ್ಟನ್ನು ಪ್ರಾಕ್ಟೀಸ್ ಮಾಡಬೇಕು. ಒಂದ್ ಸೆಕೆಂಡ್ ಎಕ್ಸ್ಪ್ಲನೇಷನ್ ಆಯ್ತು, ಈ ಕಡೆ ಪಾರ್ಟ್ ಡಿರೈವೇಷನ್ ಆಯ್ತು, ನೆಕ್ಸ್ಟ್ ಈ ಕಡೆ ಕೋಆರ್ಡಿನೇಟ್ಸ್ ಒಂದು ಸೆಕ್ಷನ್, ಇದು ಕನ್ಸ್ಟ್ರಕ್ಷನ್ಸ್ ಡಯಾಗ್ರಾಮ್. ಓಕೆ, ನೋಡ್ತಾ ಬನ್ನಿ. ಒಂದ್ ಸೆಕೆಂಡ್ ನಿಮಗೆ ಗೊತ್ತಿದೆ, ಪಾಯಿಂಟ್ ಆರ್ ಮತ್ತು ಪಿ ಕ್ಯೂ ನ ಡಿವೈಡ್ ಮಾಡಿದೆ. ಪಾಯಿಂಟ್ ಆರ್ ಮತ್ತು ಪಿ ಕ್ಯೂ ನ ಡಿವೈಡ್ ಮಾಡಿದೆ. ಇದರ ರೇಷಿಯೋ m ಇಷ್ಟು n ರೇಷಿಯೋ. ಇಲ್ಲಿ ಪಿ ಎನ್ ನ ಎಕ್ಸ್ಟೆಂಡ್ ಮಾಡಿದ್ದೀವಿ ಇವರೆಗೂ. ಹಾಗಾದ್ರೆ ವಿ ಪಿ ಬೇಕು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತು, ಪಿ ಎಂ ಡಿಸ್ಟೆನ್ಸ್ z1, ಆರ್ ಎಸ್ ಡಿಸ್ಟೆನ್ಸ್ z, ಕ್ಯೂ ಎಲ್ ಡಿಸ್ಟೆನ್ಸ್ ಏನಾಗಿದೆ z2 ಆಗಿದೆ. ಇವೆಲ್ಲ ಡಿಸ್ಟೆನ್ಸ್ ಯಾವ್ಯಾವುದು ಅಂತೇಳಿ ಮೆನ್ಷನ್ ಮಾಡಿದ್ದೀನಿ ಸೈಡ್ಸ್. ಪಿ ಬಿ ಡಿಸ್ಟೆನ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಅಂಡ್ ಕ್ಯೂ ಯು ಡಿಸ್ಟೆನ್ಸ್ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಅದು ಅಕಾರ್ಡಿಂಗ್ ಟು ಡಯಾಗ್ರಾಮ್. ಹಾಗಾದ್ರೆ let the point r of x y z which divides line joining the point p of x1 y1 z1 and q of x2 y2 z in the ratio m is to n for internally divide ಆದರೆ ಏನಾಯಿತು ನೋಡ್ತಾ ಬನ್ನಿ. ಈಗ ಎರಡು ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ ಆಗಿದೆ. ಕನ್ಸಿಡರ್ ಟ್ರಯಾಂಗಲ್ ಪಿ ವಿ ಆರ್ ಅಂಡ್ ಕ್ಯೂ ಯು ಎಲ್ ಆರ್ ಕ್ಯೂ ಕ್ಯೂ ಸರಿ. ಅವೆರಡು ಸಿಮಿಲರ್ ಟ್ರಯಾಂಗಲ್, ಪ್ರಪೋರ್ಷನಲ್ ಸೈಡ್ಸ್ ನ ರೇಷಿಯೋ ಈಕ್ವಲ್. ಪ್ರಪೋರ್ಷನಲ್ ಸೈಡ್ಸ್ ನ ರೇಷಿಯೋ ಪಿ ಆರ್ ಬೈ ಆರ್ ಕ್ಯೂ ಇಸ್ ಈಕ್ವಲ್ ಟು ಪಿ ಯು ಬೈ ಕ್ಯೂ ಯು. ಅಲ್ಲಿ ಎಂ ಬೈ ಎನ್, ಪಿ ಆರ್ ಅಂದ್ರೆ ಎಂ, ಕ್ಯೂ ಆರ್ ಕ್ಯೂ ಅಂದ್ರೆ ಎನ್ ಇಸ್ ಈಕ್ವಲ್ ಟು ಪಿ ಬಿ ಡಿಸ್ಟೆನ್ಸ್ ಆಲ್ರೆಡಿ z minus z1 z2 minus z1. ಇನ್ನೊಂದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ z ಕೋಆರ್ಡಿನೇಟ್ ಸಿಗುತ್ತೆ. ಸಿಮಿಲರ್ಲಿ ಇದೇ ತರ ಅನದರ್ ಒಂದು ರೇಷಿಯೋಸ್ ನ ಸೈಡ್ಸ್ ನ ರೇಷಿಯೋಸ್ ತಗೊಂಡು ಈಕ್ವಲ್ ಮಾಡ್ಕೊಂಡ್ರೆ x ಕೋಆರ್ಡಿನೇಟ್ ಸಿಗುತ್ತೆ, y ಕೋಆರ್ಡಿನೇಟ್ ಸಿಗುತ್ತೆ. ಹಾಗಾದ್ರೆ x ಕೋಆರ್ಡಿನೇಟ್, y ಕೋಆರ್ಡಿನೇಟ್, z ಕೋಆರ್ಡಿನೇಟ್ ಆರ್ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ R. ನೋಡಿ, x y z are coordinates of R. Then the coordinates of R is R of mx2 nx1 divided by m plus n, mu into nz y1 divided by m plus n, mz2 plus nz1 divided by m plus n. That is what coordinates of the point R. ಅದು ಯಾವುದಕ್ಕೆ? ಇಂಟರ್ನಲಿಗೆ. ಓಕೆ, ಇಷ್ಟಕ್ಕೆ ಸ್ಟಾರ್ಟ್ ಮಾಡಿ ಡೆರಿವೇಷನ್ ನ. ಇದು ನಿಮಗೆ ಡೆರಿವೇಷನ್ಸ್ ಕಂಪ್ಲೀಟ್ 5 ಮಾರ್ಕ್ಸ್ ಗೆ. ಓಕೆ, ಇದ್ರ ಜೊತೆಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಹೇಳೋಣ ಹೆಂಗಿರುತ್ತೆ ಅಂತ. ಓಕೆನಾ? ಸೊ ಈಗ ನೋಡ್ತಾ ಬನ್ನಿ. ನೆಕ್ಸ್ಟ್ ಇಂಟರ್ನಲ್ ಇರುತ್ತೆ. ಈಗ ಎಕ್ಸ್ಟರ್ನಲ್ ಕೇಳಿದ್ರೆ ಹೇಳಲ್ಲ, ಅದಕ್ಕೊಂದು ಫಾರ್ಮುಲಾ ಹಿಂಗಾಗುತ್ತೆ. ಕಂಟಿನ್ಯೂ ಮಾಡಿ ಅದನ್ನ ಆನ್ಸರ್ ಬರ್ಕೊಂಡಿದ್ದೆ. The point R, second case.
the point R x y z divides P of x1 y1 z1 and Q of x2 y2 z2 in the ratio m is to n for externally, then again replace n by minus n. Replace n by minus n. Then r of m into x2 minus n into x1 plus n ಇರೋದ್ರಿಂದ minus n ಅಲ್ಲಿ m minus n m into y2 minus n into y1 divided by m minus n m into z2 minus n into z1 divided by m minus n. That is the section formula for externally. Okay, next ಇಲ್ಲಿ ನೋಟ್ ತಗೊಂಡು ಬನ್ನಿ ಒಂದೊಂದೇ ಇದ್ರ ಮೇಲೆ ನೋಟ್ ಪಾಯಿಂಟ್ ಮೇಲೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ರೆ ಚಾಪ್ಟರ್ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಒಂದೊಂದೇ ನೋಟ್ಸ್ ನೋಡ್ತಾ ಬನ್ನಿ. ನೋಟ್ ಅದ್ರಲ್ಲಿ ಫಸ್ಟ್ ಒನ್ ಮಿಡ್ ಪಾಯಿಂಟ್ ಅಂತ ಹೇಳಿ ನೋಟ್ ನಂಬರ್ 1 ಅದು ಮಿಡ್ ಪಾಯಿಂಟ್ ಫಾರ್ಮುಲಾ ಅಂತ. ಏನದು ಮಿಡ್ ಪಾಯಿಂಟ್ ಆಫ್ ಆರ್. ದ ಪಾಯಿಂಟ್ ಆರ್ is divides P and Q in the ratio 1:1, that is bracket of m equal to n anta. Ratio 1:1 andre the point R is divide P and Q in the ratio 1:1, that is bracket of ratio m equal to n. Then R is ಏನಾಗಿರುತ್ತೆ r of x2 plus x1 divided by 2 comma y2 plus y1 divided by 2 comma z2 plus z1 divided by 2. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಇದೇನಿದು ಮಿಡ್ ಪಾಯಿಂಟ್ ಫಾರ್ಮುಲಾ. ಎರಡನೇದು ನನಗೀಗ ರೇಷಿಯೋ ಬೇಕು ಅಂದರೆ ದ ಪಾಯಿಂಟ್ R divides PQ in the ratio k:1. ಗೊತ್ತಿಲ್ಲ ರೇಷಿಯೋ ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾಗ divides PQ in the ratio k:1 bracket ಅಲ್ಲಿ k is equal to ratio ಏನಾಗಿರುತ್ತೆ ಅಂದ್ರೆ m by n. k:1 ratio k is equal to what? m by n. Then R is our R ಏನಾಗುತ್ತೆ R of k into x2 plus x1 divided by k plus 1 divided by k into y2 plus y1 divided by k plus 1 k into z2 plus z1 divided by k plus 1 ಆಯಿತು. ಇದೇನಿದು ರೇಷಿಯೋ ಫೈಂಡ್ ಔಟ್ ಮಾಡಕ್ಕೆ ಇದೆ. ಓಕೆನಾ? k is positive internally divide ಆಗಿದೆ ಅಂತ. divide in case k is negative externally divide ಅದೇನಾಗುತ್ತೆ externally divide ಆಗುತ್ತೆ. k is positive internally divide, k is negative externally divide ಆಗಿರುತ್ತೆ. k ಏನಾದರೂ ಇದ್ರೆ ಪಾಸಿಟಿವ್ ಆಗಿದ್ದು ಇಂಟರ್ನಲಿ ಡಿವೈಡ್, k is ನೆಗೆಟಿವ್ ಇದ್ರೆ ಎಕ್ಸ್ಟರ್ನಲಿ ಡಿವೈಡ್ ಆಗುತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ತಗೊಂಡ್ರೆ let the point the centroid of a triangle. Note number 3. Let the coordinates of x1 y1 z1 and the p of x2 y2 z2 and the point c of x3 y3 z3, then G is the centroid of a triangle. ABC is G. Is what? G. ABC are the vertices of a triangle. Then the centroid of a triangle ABC is G. G na coordinate x1, x2, x3 divided by 3, y1 plus y2 plus y3 divided by 3, z1 plus z2
which is what? Centroid of a triangle. Centroid of a triangle. Okay, ಇದು ಮೇಲೆ ಒಂದೊಂದೇ ಪ್ರಾಬ್ಲಮ್ ನೋಡ್ತಾ ಬನ್ನಿ ಈಗ. ಕ್ವಶನ್ಸ್ ತಗೊಳ್ಳಿ ಒಂದೊಂದೇ ಸೆಕ್ಷನ್ ಫಾರ್ಮುಲಾ ಮೇಲೆ. ಎಲ್ಲ ಮೆಥಡಲ್ಲೂ ಒಂದು ಮಾಡ್ತೇನೆ, ಈಗ ನೋಡಿದ ನೀವು ಪ್ರಾಕ್ಟೀಸ್. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್. Find the coordinates of the point. Find the coordinates of the point which divides line joining the points. Which divides line joining the points. Line joining the points. Minus 2 comma 3 comma 5, minus 2 comma 3 comma 5, and minus 1 comma minus 4 comma 6 in the ratio 2:3. In the ratio 2:3. First case internally, second case externally. Internally and externally ಎರಡೂ ಕೇಸಸ್ ಅಲ್ಲಿ ಕೇಳಿದ್ದಾರೆ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್. ಹ್ಯಾಂಡ್ ರೈಟಿಂಗ್ ನೋಡ್ಬೇಕಲ್ರಪ್ಪ, ನಿಮಗೆ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತು. ಫಾಸ್ಟಾಗಿ ಬರೆದ್ರೆ ನಿಮಗೆ ಈಗ ಆಲ್ರೆಡಿ ಅಭ್ಯಾಸ ಆಗಿದೆ, ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ಕೊಂಡು ನಾನು ಈಗ ಬರೀತಾ ಇದ್ದೀನಿ. ಓಕೆ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ವಿಚ್ ಡಿವೈಡ್ಸ್ ಲೈನ್ ಜಾಯಿನಿಂಗ್ the points minus 2 comma 3 comma 5 and 1 comma minus 4 comma 6 in the ratio 2:3. internally ಬೇಕು, externally ಬೇಕು, ಎರಡರಲ್ಲೂ ಕೋಆರ್ಡಿನೇಟ್ ಪಾಯಿಂಟ್ಸ್ ಇದೆ. ಸರ್ ಹಾಗಾದ್ರೆ ನಾನು ಇವಾಗ ಇದನ್ನ ತೆಗೆದುಬಿಟ್ಟೆ ಅಷ್ಟೇ, ಏನಿಲ್ಲ ಸೊಲ್ಯೂಷನ್ಸ್ ಅಲ್ಲಿ. the coordinates of the point which divides line joining the points ಅಂದ್ರೆ ಇದು p of x1 y1 z1, ಇದು ಪಾಯಿಂಟ್ q of x2 y2 z2 in the ratio m is to n. m ವ್ಯಾಲ್ಯೂ ಗೊತ್ತು, n ವ್ಯಾಲ್ಯೂ ಗೊತ್ತು, x1 y1 z1 x2 y2 z2 ಗೊತ್ತು. ಇಂಟರ್ನಲಿ ಫಾರ್ಮುಲಾ ಗೊತ್ತು ತಾನೆ. ಎಸ್, ಫಸ್ಟ್ ಕೇಸ್ ಇಂಟರ್ನಲಿ ಆದ್ರೆ ದಟ್ ಈಸ್ ಏನಾಗಿರುತ್ತೆ ಪಾಯಿಂಟ್ r of m into x2 plus n into x1 divided by m plus n. ಓಕೆ, m into y2 plus n into y1 divided by m plus n and m into z2 plus n into z1 divided by what? m plus n ಆಗಿರುತ್ತಾ? ಹಾಗಾದ್ರೆ that is the point r of m and ratio ನನಗೆ ಗೊತ್ತು 2 ಅಂತ, x2 ಅಂದ್ರೆ ವ್ಯಾಲ್ಯೂ 1 plus n ಅಂದ್ರೆ ವ್ಯಾಲ್ಯೂ 3 into x1 ವ್ಯಾಲ್ಯೂ minus 2 divided by m plus n 2 plus 3. So m and value 2 into y2 value minus 4 plus n value 3 into y1 value 3 divided by 2 plus 3. And from next m value 2 into z2 value 6 plus n value 3 into z1 value 5 divided by m plus n 2 plus 3. Okay, ಅಲ್ಲಿಗೆ the coordinates of r of 2 into 1 2 plus 3 into 2 minus 6 divided by 5 minus 8 plus 9 divided by 5. Next 12 plus 15 divided by 5. This is simplified ಮಾಡಿ. We get the r of 2 minus 6 minus 4 by 5, 9 minus 8 1 by 5, 12 plus 5 27 by 5. 27 by 5. That is the coordinates of the point r which divides internally. Okay, internally points ಸಿಕ್ತು. ಈಗ ನಮಗೆ ಏನು ಬೇಕು? externally ಬೇಕು ಪಾಯಿಂಟ್ಸ್. ಯಾವುದಕ್ಕೆ? externally ಬೇಕು. that is second case ಇದೆ. yes, externally ಅಂದ್ರೆ ಮಾಡಿ replace n by minus, replace n by minus. ಸೊ ಅದು replace n by ನಾವು ಮಾಡಿದ ಕೆಲಸ minus n. ಸೊ ಇದು ಕೂಡ ಅಷ್ಟೇ, replace n by minus n. ಸೊ ಅದು replace n by minus n. ಇಲ್ಲಿಗ ಮೈನಸ್ ಮಾಡಬೇಕು, ಇಲ್ಲಿ ಕೂಡ ನಾವೇನು ಮಾಡಬೇಕು? ಮೈನಸ್, ಇಲ್ಲಿ ಕೂಡ ಮೈನಸ್.
ಸೇಮ್ ಪಾಯಿಂಟ್ ಅಲ್ವಾ, ಸೊ ಯು ವಿಲ್ ಗೆಟ್ ಮೈನಸ್ ಮಾಡಿ ಸಾಕು, ಸಿಂಪ್ಲಿಫೈ ಮಾಡಿ ಮೈನಸ್ ಮಾಡಿದ್ಮೇಲೆ ಎಕ್ಸ್ಟರ್ನಲ್ಗೆ ಸೆಕೆಂಡ್ ಕೇಸಸ್ಸಲ್ಲಿ ಎಕ್ಸ್ಟರ್ನಲ್ಗೆ ರಿಪ್ಲೇಸ್ ಎನ್ ಬೈ ಮೈನಸ್. ಸೊ ಆರ್ ಆಫ್ 2 minus into minus plus 6, 3 into minus 2 minus 6 minus 2 minus 2 minus 3 minus 1. Next 2 into minus 4 minus 8 minus 9 divided by minus 1. Next 2 into 6 12 minus 15 divided by minus 1, and it is equal to r of 8. 6 plus 2 8 divided by minus 1 minus 8 minus 8 minus 9 minus 17 divided by minus plus 17. 12 minus 15 minus 3 divided by minus 3 plus 3. This is the externally divided point. Okay. Okay, next. Find the ratio. Next question ಇದೆ ತರದ್ದು ಕಂಪ್ಲೀಟ್ ಆಗಿದೆ ಅನ್ಕೊಂಡಿದ್ದೀನಿ. ಈ ಥರದ್ದು ಇನ್ನೂ ಬೇರೆ ಕ್ವಶನ್ಸ್ ಇದೆ, ನಾವು ನೀವೇ ಪ್ರಾಕ್ಟೀಸ್ ಮಾಡ್ತಾರೆ. ಸೇಮ್ ಮೆಥಡ್ ಫಾರ್ಮುಲಾ ಅಪ್ಲೈ ಮಾಡೋದು. ಓಕೆ, ನೆಕ್ಸ್ಟ್ ಕ್ವಶನ್ ಬರ್ತಾ ಬನ್ನಿ, ಪ್ರಾಕ್ಟೀಸ್ ಮಾಡುವ. ಫೈಂಡ್ ದ ರೇಷಿಯೋ. Find the ratio. Find the ratio in which find the ratio in which the yz plane find the ratio in which the yz plane divides the line segment divides the line segment formed by joining the points minus 2, 4, 7 and 3, minus 5, 8. 3, minus 5, 8. Okay. Sir, find the ratio in which the yz plane divides. Find the ratio in which the yz plane divides line segment formed by the joining the points minus 2, 4, 7 and 3, minus 5, 8. But ratio ಗೊತ್ತಿಲ್ಲಲ್ವಾ, ನಾವೀಗ ಹೇಳ್ತಾ ಇದ್ದೀನಿ ಏನಿಲ್ಲ, the yz plane divides the line segment formed by the points ಅಂತ ಹೇಳಿದ್ರೆ, which is the point P of x1, y1, z1 and which is the point Q of x2, y2, z2 in the ratio. ನಿಮಗೆ ಗೊತ್ತಿಲ್ಲಲ್ವಾ ರೇಷಿಯೋ? in the ratio ಎಷ್ಟದು ಗೊತ್ತಿಲ್ಲ ಅಂದ್ರೆ that is k:1. in the ratio k:1. Sir, k:1 ratio ಅಂದ ತಕ್ಷಣ coordinates are of k into x2 plus x1 divided by k plus 1, k into y2 plus y1 divided by k plus 1, k into z2 plus z1 divided by k plus 1. The point ಏನಾಗಿದೆ r. The yz plane divide ಆಗಿದೆ. The point r lies in yz plane. Okay, yz plane divide ಆಗಿರೋದ್ರಿಂದ point r lies in yz plane. ಹಾಗಾದ್ರೆ r of point ಏನಾಗುತ್ತೆ ನೋಡಿ, k into x2 value 3, k into 3 plus x1 value minus 2 divided by k plus 1, k into y2 value minus 5k plus y1 value 4 divided by k plus 1, k into z2 value 8 plus 7 divided by k plus 1 divided by k plus 1. ಇದು ಒಂದು ವರ್ಡ್ ತಗೊಳ್ತೀವಿ, ಅದೇ ಇಂಪಾರ್ಟೆಂಟ್. the point r lies in what? yz plane. The point r lies in yz plane. The point lies in yz plane. What about its x coordinate? yz plane ಮೇಲೆ x coordinate 0.
So the point R lies in yz plane. Hence x is equal to 0. ಅಂದ್ರೆ x coordinate value 0. That is x coordinate value 3 into k minus 2 divided by k plus 1 equal to 0. x coordinate cross multiply ಮಾಡಿ ಅವಾಗ ನಮಗೆ ಏನಾಗುತ್ತೆ ನೋಡಿ 3k minus 2 equal to 0. ಅಲ್ಲಿ 3 into k equal to 2. ಅಲ್ಲಿಗೆ that is k equal to 2 by 3. k is equal to 2 by 3. k equal to 2 by 3 ಅನ್ನೋದೇ ರೇಷಿಯೋ. k equal to m by n. ನೋಟ್ ಪಾಯಿಂಟ್ ಅಲ್ಲಿ ಬರ್ಸಿದೆ. k equal to ಅನ್ನೋದು m by n. So that is yz plane divides pq in the ratio ಎಷ್ಟಾಗುತ್ತೆ 2:3 ಆಗುತ್ತೆ. in the ratio 2:3 ಪಾಸಿಟಿವ್ ಇರೋದಕ್ಕೆ ಫಾರ್ ಇಂಟರ್ನಲಿ. ಇದಿಷ್ಟು ಕೂಡ ನಿಮಗೆ ಏನಾಗುತ್ತೆ ಆನ್ಸರ್ ಆಗುತ್ತೆ. ಇದೇ ಥರ ಇನ್ನೂ ಪಾಯಿಂಟ್ಸ್ ಇದ್ದಾವೆ. ಸೊ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಹಿಂಗೆ ಕೇಳ್ತಾನೆ ಇನ್ನೊಂದು, ಶೋ ದಟ್ ಬೈ ಯೂಸಿಂಗ್ ದಿ ಸೆಕ್ಷನ್ ಫಾರ್ಮುಲಾ ಶೋ ದಟ್ ದ ಪಾಯಿಂಟ್ಸ್ ಆರ್ ಕೊಲೀನಿಯರ್. ಅವಾಗ ಏನು ಮಾಡಿ, ಒಂದು ಪಾಯಿಂಟ್ ನಡು ತಗೊಳ್ಳಿ, ಇನ್ನೆರಡು ಪಾಯಿಂಟ್ ಇಂಟರ್ಸೆಕ್ಟ್ ಬಿಟ್ವೀನ್ ಅಂತ ಹೇಳ್ತಾರೆ. ಅವಾಗ ನಡುತ್ತಾಗಿರ್ತಕ್ಕಂಥ ಪಾಯಿಂಟೇ ಕೋಆರ್ಡಿನೇಟ್. ಅದ್ರಾಗ ಯಾವುದೋ ಒಂದು ಪಾಯಿಂಟ್ನ ಈಕ್ವಲ್ ಟು ಆ ಕೋಆರ್ಡಿನೇಟಿಂಗ್ ಮಾಡಿ ಅವಾಗ ನಿಮ್ಗೆ ಏನು ಸಿಗುತ್ತೆ, ಆ ಕೆ ವ್ಯಾಲ್ಯೂ ಬರುತ್ತೆ. ಆ ಕೆ ವ್ಯಾಲ್ಯೂನ ರಿಪ್ಲೇಸ್ ಮಾಡಿದರೆ ಅಷ್ಟು ಪಾಯಿಂಟ್ ಎರಡು ಸ್ಯಾಟಿಸ್ಫೈ ಆಗಬೇಕು. ಆಗಿದ್ರೆ ಅವು ABCR ಕೊಲೀನಿಯರ್ ಆಗುತ್ತೆ. ಅದೊಂದು ಕಾನ್ಸೆಪ್ಟ್ ಮೇಲೆ ಆನ್ಸರ್ ಇದೆ, ಬುಕ್ಸಲ್ಲಿ ಅದು ಮಾಡ್ಕೊಳ್ಳಿ. ಸೊ ಇದಿಷ್ಟು ಮಾಡಿಕೊಂಡ್ರೆ ನಿಮಗೆ ಎಲ್ಲ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಆ್ಯಕ್ಚುಲಿ 3 ಡೈಮೆನ್ಷನಲ್ ಜಾಮೆಟ್ರಿ ಲಿಮಿಟೆಡ್ ಚಾಪ್ಟರ್ ಇರೋದು ಇಷ್ಟೇ, ಇದರ ಕಾನ್ಸೆಪ್ಟ್ ಏನು ಜಾಸ್ತಿ ಇಲ್ಲ. ಬಟ್ ಸೆಕೆಂಡ್ ಇಯರಿಗೆ ಬಂದ ಕಾನ್ಸೆಪ್ಟ್ ತುಂಬಾ ಎಕ್ಸ್ಟೆಂಡ್ ಇದೆ. ಇದು ಬೇಸಿಕ್ ಕಾನ್ಸೆಪ್ಟ್ ಆಗಿ ನಿಮಗೆ ಇಷ್ಟು ಗೊತ್ತಿರಬೇಕಾಗುತ್ತೆ. ಸೊ ಎಲ್ಲರೂ ಕೂಡ ಈ 3D ಜಾಮೆಟ್ರಿ ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನು 2 ಡೆರಿವೇಷನ್ ಪ್ರಾಕ್ಟೀಸ್ ಮಾಡಿ, ಆದ್ಮೇಲೆ ಪ್ರಾಬ್ಲಮ್ ಮಾಡಿ. ಸೊ 2 ಮಾರ್ಕ್ಸಿಗೆ ಯಾವುದು ಬೇಕಾದ್ರೂ ಕೇಳ್ಬೋದು, ಅಥವಾ ನಿಮಗೆ ಹಿಂದೆಗಡೆ ಕೇಳಿದ್ರೆ ಫ್ಯಾಕ್ಟೆಂಟ್ ಕೇಳ್ಬೋದು, ಪಾಯಿಂಟ್ಸ್ ಕೇಳ್ಬೋದು, ಏನು ಬೇಕಾದ್ರೂ ಕೇಳ್ಬೋದು. ಅಥವಾ 2 ಮಾರ್ಕ್ಸಿಗೆ ಇದರಲ್ಲಿ YZ ಪ್ಲೇನ್ ಡಿವೈಡ್ ಆಗಿರೋದು ಕೇಳ್ಬೋದು. ಇನ್ನು ಯಾವುದಾದ್ರೂ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಕೇಳ್ಬೋದು. ಸೊ ಅಷ್ಟು ಕಾನ್ಸೆಪ್ಟ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆಗಿದ್ರೆ ನಿಮ್ಗೆ ಕಂಪ್ಲೀಟ್ ಆಗೋಗ್ಬಿಡುತ್ತೆ 3D ಜಾಮೆಟ್ರಿ. ಸೊ ಇಲ್ಲಿಗೆ ನಿಮಗೆ 3 ಡೈಮೆನ್ಷನ್ ಜಾಮೆಟ್ರಿ ಕಂಪ್ಲೀಟ್ ಆಯಿತು. ನೀವು ಇನ್ನು ಉಳಿದಿರೋದು ಒಂದು ಸ್ಟ್ಯಾಟಿಸ್ಟಿಕ್ಸ್ ಅದನ್ನು ಸರ್ ಮಾಡ್ತಾರೆ. ಅಲ್ಲಿಗೆಲ್ಲ ಸಿಲೆಬಸ್ ಕಂಪ್ಲೀಟ್ ಆದಂಗೆ ಆಗುತ್ತೆ. ಸೊ ಉಳಿದದ್ದು ಕೆಲಸ ನಿಮ್ಮದು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ ಓದ್ಕೊಳ್ಳೋದು. ಬೇಸ್ಡ್ ಆನ್ ಅದರಾಗೂ ಎಸ್ಪೆಷಲಿ ಸೆಕೆಂಡ್ ಇಯರಿಗೆ ಬರೋ ಚಾಪ್ಟರ್ಸ್ ಅಂತ ಏನು ನಾನು ನಿಮಗೆ ಮೆನ್ಷನ್ ಮಾಡಿ ಬಂದ 6ರಿಂದ 7 ಚಾಪ್ಟರ್ ಏನಿದೆ, ಸೆಟ್ಸು, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನು, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸು, ಸೆಟ್ಸ್ ರಿಲೇಷನ್ ಫಂಕ್ಷನ್, ಇನ್ವರ್ಸ್ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್, ಆಮೇಲೆ ಲೀನಿಯರ್ ಇನ್ಇಕ್ವಾಲಿಟೀಸ್, ಸ್ಟ್ರೈಟ್ ಲೈನ್, ನೆಕ್ಸ್ಟ್ ಅದಾದಮೇಲೆ ಲಿಮಿಟ್ಸ್ ಆ್ಯಂಡ್ ಡೆರಿವೇಟಿವ್ಸ್, ಮತ್ತು ಅದಾದಮೇಲೆ ಇದೊಂದು 3D ಜಾಮೆಟ್ರಿ. ಇನ್ನೊಂದು ಕಾನ್ಸೆಪ್ಟ್ ಸರ್ಕಲ್ಸ್ ಆ್ಯಂಡ್ ಕಾನಿಕ್ ಸೆಕ್ಷನ್ಸ್ ಅಂತ, ಅದರ ಒಂದಿಷ್ಟು ಫಾರ್ಮುಲಾ ನಿಮಗೆ ಕಳಿಸ್ಕೊಡೋದು ನಾನು ಗ್ರೂಪಲ್ಲಿ. ಅವನ್ನಷ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸಾಕು. ಇಷ್ಟು ಚಾಪ್ಟರ್ ಕರೆಕ್ಟಾಗಿ ಓದಿದ್ರೆ ನಿಮಗೆ ಸೆಕೆಂಡ್ ಇಯರ್ ಮ್ಯಾಥಮೆಟಿಕ್ಸು ನೀವು ಈಸಿ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು.